ಆಲ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಕೋಡ್ ವಿತ್ ಟೆಕ್ ಚಾನಲ್. ಈ ಒಂದು ವಿಡಿಯೋದಲ್ಲಿ KCET ರಿಸಲ್ಟ್ 2024 ಡೇಟ್ ನಾನು ಹಿಂದಿನ ವಿಡಿಯೋದಲ್ಲಿ ಮೇ 20 ಅಂತ ಇತ್ತು. ಮೊದಲೇ ಶಿಕ್ಷಣ ಇಲಾಖೆಯಿಂದ ಮೇ 20 ಅಂತ ಕರೆಕ್ಟಾಗಿ ಬಂದಿರಲ್ಲ, ಮೇ 20 ಅಂತ ಹೇಳಿದ್ದೆ ನಾನು ಆ ವಿಡಿಯೋದಲ್ಲಿ. ಸಾರಿ ಗೈಸ್, ಮೇ 20ಗೆ ರಿಸಲ್ಟ್ ಬರಲ್ಲ. 25 ತನಕ ನಿಮಗೆ PU ಮಾರ್ಕ್ಸ್ನ ಇಂಟರ್ ಮಾಡೋದೇ ಇರುತ್ತೆ. ರಿಜಿಸ್ಟರ್ ನಂಬರ್ ಹಾಕಿ ಮಾರ್ಕ್ಸ್ ಎಂಟ್ರಿ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಮಾರ್ಕ್ಸ್ನ ಇಂಟರ್ ಮಾಡೋದಿರುತ್ತೆ ಗೈಸ್. ನೆಕ್ಸ್ಟ್ ಮಾರ್ಕ್ಸ್ ಇಂಟರ್ ಆದಮೇಲೆ ನಿಮ್ಮ ರಿಸಲ್ಟ್ ಮೇ ಬಿ ಜೂನ್ ಅಥವಾ ಮೇ 4th ವೀಕಿಗೆ ಬರ್ಬೋದು. ಶಿಕ್ಷಣ ಇಲಾಖೆ ಪ್ರಕಾರ ಜೂನ್ ಅಂತ ಬಂದಿದೆ. ಇಲ್ಲಿ ನೋಡಿ ಗೈಸ್, ನಾನು ತೋರಿಸ್ತೀನಿ. ರಿಜಿಸ್ಟ್ರೇಷನ್ ನೀವು 10 ಜನವರಿ 1 ಏಪ್ರಿಲ್ ಒಳಗೆ ಆಗಿರ್ತೀರಿ. ಅಡ್ಮಿಟ್ ಕಾರ್ಡ್ ಅವೈಲೇಬಲ್, ನೀವು ಅಡ್ಮಿಟ್ ಕಾರ್ಡು 3 ಏಪ್ರಿಲ್ 2024ಗೆ ಅವೈಲೇಬಲ್ ಇರುತ್ತೆ. ರಿಸಲ್ಟ್ ಅವೈಲೇಬಲ್ ನೋಡಿ, ಲೈಕ್ಲಿ ಅಂತ ಇದೆ, ಅಂದರೆ ಕರೆಕ್ಟಾಗಿ ಗೊತ್ತಿಲ್ಲ. ಜೂನ್ 2024 ಯಾವುದಾದ್ರು ಒಂದು ಡೇಟಲ್ಲಿ ಬರ್ಬೋದು ಅಂತ ಹೇಳ್ತಿದೆ ಗೈಸ್. ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ಹಿಂದಿನ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೆ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಗೈಸ್. ಮೇ 20ಗಂತೂ ರಿಸಲ್ಟ್ ಬರ್ತಿಲ್ಲ. ಈಗ ಮೇ ಈ ಲಾಸ್ಟ್ ಎಂಡಿಗೂ ಬರೋ ಡೌಟು ಜೂನಿಗೆ ಬರುತ್ತೆ. ಇನ್ನು ಮಾರ್ಕ್ಸ್ ಎಲ್ಲ ನೀವು PU ಮಾರ್ಕ್ಸ್ನ ಅದಕ್ಕೆ ಎಂಟ್ರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿಸಲ್ಟ್ ಬರುತ್ತೆ ಗೈಸ್. ಹೇಗೆ ಚೆಕ್ ಮಾಡೋದು ಅಂತಾರೆ ಇಲ್ಲಿ ನೋಡಿ ಗೈಸ್. ಹೌ ಟು ಚೆಕ್ ಈ ರಿಸಲ್ಟ್ 2024 ಅಂತ ಇದೆ. ಫಸ್ಟ್ ಏನು ಮಾಡ್ಬೇಕಂದ್ರೆ ವಿಸಿಟ್ ದ CET 2024 ಅಫಿಷಿಯಲ್ ವೆಬ್ಸೈಟ್. ನೋಡಿ, ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. kea.kar.nic.in. ಕ್ಲಿಕ್ ಆನ್ ದ ಲಿಂಕ್. ಅದಾದಮೇಲೆ ಈ ಥರ KCET ರಿಸಲ್ಟ್ 2024 ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಂಟರ್ ದ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ. ರಿಜಿಸ್ಟರ್ ನಂಬರ್ ಇಂಟರ್ ಮಾಡಿದ ತಕ್ಷಣ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಆಮೇಲೆ ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಇದು ಕಾರ್ಡ್ ಇರುತ್ತಲ್ಲ, ಕಾರ್ಡ್ ಥರ ಇರುತ್ತೆ, ಅಥವಾ ಪ್ರಿಂಟ್ ಮಾಡ್ಬೋದು. ಸ್ಕೋರ್ ಕಾರ್ಡು ಫ್ಯೂಚರ್ ರೆಫರೆನ್ಸಿಗೆಲ್ಲ ಅದು ತುಂಬ ಬೇಕಾಗುತ್ತೆ. ಹೀಗೆ ಚೆಕ್ ಮಾಡೋದು. ಈಗ ಅಫಿಷಿಯಲ್ ವೆಬ್ಸೈಟ್ನ ತೋರಿಸ್ತೀನಿ. kea.kar.nic.in ಅಂತ ಸರ್ಚ್ ಮಾಡ್ತಿದ್ದೀನಿ. ನೀವು ಇದನ್ನೇ ಈ ಥರ ಮಾಡ್ಬೇಕಂತೇನಿಲ್ಲ. ನೀವು PU ರಿಸಲ್ಟ್ ನೋಡಿದ್ರಲ್ಲ, ಅದೇ ಥರನೂ ಅಲ್ಲೂ ಕೂಡ ಇರುತ್ತೆ. ನಾನು ಇದರಲ್ಲಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ತೋರಿಸ್ತೀನಿ ಹೇಗೆ ಅಂತ. ಈಗ ಅದು KE ಅಫಿಷಿಯಲ್ ವೆಬ್ಸೈಟ್ಗೆ ಹೋಗುತ್ತೆ. ಇಲ್ಲಿ ಇದೆಲ್ಲ ಇದೆ ನೋಡಿ ಗೈಸ್. ಇತ್ತೀಚಿನ ಪ್ರಕಟಣೆಗಳು ಅಂತ ಇದೆಯಲ್ಲ, ಇಲ್ಲಿ ಬರುತ್ತೆ. ಏನಂತ ಅಂದರೆ ರಿಸಲ್ಟ್ ಇದು ಬಂದ ತಕ್ಷಣ ಅಲ್ಲಿ ಕ್ಲಿಕ್ ಮಾಡಿ ಇದು ಮಾಡ್ಬೋದು. ನೀವು ಇನ್ನೂ ಬಂದಿಲ್ಲ, ರಿಸಲ್ಟ್ ಬಿಟ್ಟ ತಕ್ಷಣ ಇಲ್ಲೇ ಎಲ್ಲ ಕೆಳಗಡೆ ಬರುತ್ತೆ. ಅಂಕಗಳನ್ನು ನಮೂದಿಸುವ ಲಿಂಕ್ ಇದೆ. ಸ್ವಲ್ಪ ಇವತ್ತೇ ಲಾಸ್ಟ್ ಡೇಟ್ ಅನಿಸುತ್ತೆ, 25 ಇವತ್ತೇ ಲಾಸ್ಟ್ ಡೇಟು. ನೀವು PU ಅಂಕನ ಇವತ್ತೇ ಎಂಟರ್ ಮಾಡಬೇಕು. ಲಾಸ್ಟ್ ಡೇಟ್ ಗೈಸ್. ಕೌನ್ಸ್ಲಿಂಗ್ ಇದೆಲ್ಲ 12 ಮಾರ್ಕ್ಸ್ನ ಬೇಗ ಎಂಟರ್ ಮಾಡಿ, ರಿಸಲ್ಟ್ ಬರುತ್ತೆ ಬೇಗ. ನೋಡಿ ಗೈಸ್, ಇದೆಲ್ಲ ಲಿಂಕ್ ಇದೆ, ಇದನ್ನೆಲ್ಲ ಒಂದ್ಸತಿ ನೋಡ್ಕೊಳ್ಳಿ. ಎಲ್ಲದಕ್ಕೂ ಏನೇನಿದೆ ಅಂತ ಎಲ್ಲ ಇದೆ. ಎಡಿಟ್ ಅಪ್ಲಿಕೇಶನ್, ನೀವೇನಾದ್ರು ತಪ್ಪು ಮಾಡಿದರೆ ಅಪ್ಲಿಕೇಶನ್ ಎಡಿಟ್ ಮಾಡ್ಬೋದು. ರಿಸಲ್ಟ್ ಬಿಟ್ಟ ತಕ್ಷಣ ಇಲ್ಲೇ ಲಿಂಕ್ ಬರುತ್ತೆ ಗೈಸ್, ನೀವು ಅಲ್ಲಿಂದ ಚೆಕ್ ಮಾಡ್ಕೋಬೋದು ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇನ್ನು ಹೆಚ್ಚಿನ ಟೆಕ್ನಿಕಲ್ ಆ್ಯಂಡ್ ಕೋಡಿಂಗ್ ಆ್ಯಂಡ್ ಎಜುಕೇಷನ್ ಇನ್ಫಾರ್ಮೇಷನ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ ಯು ಗೈಸ್.